ಸ ರೇ ಗ ಮ ಪ ಧ ನೀ ಸ ಸಾ ನೀ ಧ ಪ ಮ ಗ ರೇ ಸಾ ಸ ರೇ ಗ ಮ ಪ ಧ ನೀ ಸ ಸಾ ನೀ ಧ ಪ ಮ ಗ ರೇ ಸ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಬೇರೆ ಥರನೇ ಇದೆ. ಸ್ವಲ್ಪ ನನಗೆ ಪರ್ಸ್ನಲ್ ಆದಂತಹ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ಚರಿ ಮತ್ತು ಅದ್ವೈತ್ ಇಬ್ಬರೂ ಎದ್ದಿದ್ದಾರೆ. ಇಬ್ಬರು ಹ್ಯಾಪಿ ಮೂಡಲ್ಲೇ ಇದ್ದರು. ಹಾಗಾಗಿ ಒಂಚೂರು ಸಂಗೀತನ ಹೇಳ್ಕೊಟ್ಟೆ. ಅವರು ಅದಕ್ಕೆ ಇಂಟ್ರೆಸ್ಟ್ ತೋರಿಸಿ ಹೇಳಿದರು. ಸೊ ನನಗೊಂದು ಸಲ ಖುಷಿ ಆಯಿತು. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ತಾ ಕೆಳಗಡೆ ಗಾಯತ್ರಿ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ? ಅಷ್ಟು ತೋರಿಸಿ ನಾನು ಹಾಕೊಂಡು ಇಟ್ಕೊಂಡಿರೋದು. ಒಂದಿಷ್ಟು ಆಟ ಆಡಿ ಆದಮೇಲೆ ಇಬ್ಬರು ಫ್ರೆಶ್ ಅಪ್ ಆಗಕ್ಕೆ ಬಂದಿದ್ದಾರೆ. ಸೊ ಚರಿ ಬ್ರಷ್ ಮಾಡೋದು ನೋಡಿ ಅದ್ವೈತ್ ಬ್ರಷ್ ಮಾಡ್ತಾ ಇದ್ದಾನೆ. ಅದ್ವೈತ್ ಬ್ರಷ್ ಮಾಡ್ತಾನಲ್ಲ ಅಂತ ಚರಿನೂ ಬ್ರಷ್ ಮಾಡ್ತಾ ಇದ್ದಾಳೆ. ಅದೇನೋ ಇಬ್ಬರು ಸುಮಾರು ಹೊತ್ತು ಬ್ರಷ್ ಮಾಡಿ 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 ಫ್ರೆಶ್ ಆದರು. ಸೊ ಮುಖ ಎಲ್ಲ ತೊಳ್ಕೊಳ್ತಾ ಇದ್ದಾರೆ ಅವರೇ. ಹರಿಕೇನ್ ಬಂದ ನೆಕ್ಸ್ಟ್ ದಿನ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕಾದ್ರೆ ಕಂಡಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ಎಲ್ಲ ಮುರ್ಕೊಂಡ್ಬಿದ್ದಿದ್ದಾವೆ. ಆ ಗಾಳಿಗೆ ಯಾವ ತಡೆಯುತ್ತೆ ಹೇಳಿ. ಈ ಮರ ನೋಡ್ತಾ ಇರ್ಬೋದು ಹೇಗೆ ಬಿದ್ದಿದೆ ಅಂತ. ಇದು ಜಸ್ಟ್ ನಮ್ಮ ಮನೆಯಿಂದ ಆಫೀಸಿಗೆ ಹೋಗುವಂಥ ರೋಡಲ್ಲಿ, ದಿನ ಅಡ್ಡಾಡುವಂತಹ ರೋಡಲ್ಲಿ. ಬಟ್ ಬೇರೆ ಕಡೆ ಎಲ್ಲ ಇನ್ನೂ ಜಾಸ್ತಿ ಅನಾಹುತ ಆಗಿದೆ. ಹಾಗೆಯೇ ಈ ಏನು ಹರಿಕೇನ್ ಚಂಡಮಾರುತ ಆಗಿರೋದು ಇದು ಬರೀ ಕ್ಯಾಟಗರಿ 1 ಅಂದರೆ ಸಣ್ಣ ಪ್ರಮಾಣದಲ್ಲಿ ಆಗಿರುವಂಥ ಒಂದು ಚಂಡಮಾರುತ. ಅದಕ್ಕೆ ಇಷ್ಟೆಲ್ಲ ಅನಾಹುತಗಳಾಗಿದೆ. ಇನ್ನು ನಾವು ಹರಿಕೇನ್ 2, 3 ಎಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ, ಐ ಮೀನ್ ಅಷ್ಟು ಇಂಟೆನ್ಸ್ ಆದರೆ ನಾವೇನೇನಾಕೆ ಹೋಗ್ತೀವೋ ರಿಯಲಿ ನನಗಂತೂ ಗೊತ್ತಿಲ್ಲ. ಸೊ ಈಗ ಬಂದು ನಾನು ಒಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ನೈಬರ್ ಒಬ್ಬರು ಈ ಥರ ಎಲೆನ ಕೊಟ್ಟರು. ಈ ಎಲೆ ಒಂದು ಪತ್ರೊಡೆ ಅಂತ ಮಾಡ್ತಾರೆ, ನಿಮಗೆ ಗೊತ್ತಿರಬಹುದು ಮಂಗಳೂರು ಸೈಡ್ ಆ ಕಡೆ ಎಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು ಯೂಟ್ಯೂಬಲ್ಲಿ ನೋಡಿಕೊಂಡು ಈ ಎಲೆ ಸಿಕ್ಕಿತ್ತಲ್ಲ, ನನಗೆ ಅದನ್ನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಅವ್ರು ಕೊಟ್ಟು ಹೋದರು. ಟ್ರೈ ಮಾಡೋಣ, ನೋಡೋಣ ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಪತ್ರೊಡೆ, ದೋಸೆ, ಚಪಾತಿ ಮತ್ತು ಮಿಕ್ಸ್ ವೆಜಿಟೇಬಲ್ ಕರಿ ಮಾಡ್ತಾ ಇದ್ದೀವಿ. ಒಂದು ಎಲೆ ಮೇಲೆ ಒಂದೆಲೆ ಇಟ್ಟು ಹಿಟ್ಟನ್ನು ಹಚ್ಚಿ ಇದನ್ನು ರೋಲ್ ಮಾಡಿ ಇದನ್ನು ಒಂದು 15 ನಿಮಿಷದ ಮೇಲೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಅದಾದಮೇಲೆ ಅದನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಂದರೆ ಈ ಥರ ಆಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟರು ಇದನ್ನು. ಸೊ ಇದನ್ನು 2-3 ಥರ ಮಾಡ್ತಾರೆ. ನಾನು ಇದನ್ನು ಹೆಚ್ಚಿಬಿಟ್ಟು ಫ್ರೈ ಮಾಡಿದ್ದು ಒಂಥರ ವಡೆ.
ಥರನೇ ಈ ಥರ ಆಯಿತು. ಸೊ ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲ ಇರೋ ಕಾರಣ ಒಂಥರ ಜಾಸ್ತಿ ಅಡುಗೆ ಮತ್ತು ವೆರೈಟಿ ಅಡುಗೆ ಮಾಡ್ಕೊಳ್ಳೋದು. ಆ್ಯಂಡ್ ವಾಂಗಿಬಾತು, ಸ್ವಲ್ಪ ವಾಂಗಿಬಾತಿನ ಬದನೆಕಾಯಿ ತಂದಿದ್ದೆ, ಸೊ ಅದಿತ್ತು, ಹಾಗಾಗಿ ವಾಂಗಿಬಾತ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ, ಹಾಗೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಎಲ್ಲ ಆದಮೇಲೆ ನಾವು ಈ ಥರ ಮ್ಯಾಂಗೋ ಲಸ್ಸಿನ ಮಾಡಿಕೊಂಡು ಎಲ್ಲರೂ ಕುಡಿತಾ ಇದ್ದೀವಿ. ಈಗ ನಮಗೆ ಸೆಕೆಗಾಲದಲ್ಲಿ ಈ ಥರ ಲಸ್ಸಿ, ಮಿಲ್ಕ್ ಶೇಕ್ ಈ ಥರದ್ದೆಲ್ಲ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಮಕ್ಕಳು ಸಹಿತ ಎಂಜಾಯ್ ಮಾಡ್ತಾ ಇದ್ದಾರೆ ಮ್ಯಾಂಗೋ ಲಸ್ಸಿನ. Everybody is drinking juice. Sneha is drinking margarita. Yeah. Stand in one place. ಸೊ ಈ ವಿಷಯನ ಹೇಳೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನಿನ್ನೆ ನಾನು ಹಾಕಿದಂತಹ ವಿಡಿಯೋ ಡಿಲೀಟ್ ಆಗಿದೆ, ಯೂಟ್ಯೂಬಿಂದ ಡಿಲೀಟ್ ಆಗಿದೆ. ನನಗೆ ಫಸ್ಟಿಗೆ ಶಾಕ್ ಆಯಿತು. ಯಾಕಂತಂದರೆ ಇಲ್ಲಿ ರಾತ್ರಿ ಆವಾಗ, ಅಂದರೆ ನಾವು ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಮಲ್ಕೊಂಡಿರ್ತೀವಿ, ಬೆಳಗ್ಗೆ ಎದ್ದು ನೋಡಿದಾಗ ಸ್ವಲ್ಪ ಹೊತ್ತು ಆಗಿದೆ ಅದು. ಅಂದರೆ ಮಧ್ಯಾಹ್ನ 1ರಿಂದ 4:30 ಸುಮಾರು 2 ತಾಸು 3 ತಾಸು ಆಗಿರಬಹುದು. ಅಂದರೆ 2 ತಾಸು 3 ತಾಸು ವಿಡಿಯೋ ಓಡಿದೆ. ಅದಾದಮೇಲೆ ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ನನಗೆ ಒಂದೇ ಸತಿ ಶಾಕ್ ಆಯಿತು, ಏನಕ್ಕೆ ನನ್ನ ವಿಡಿಯೋನ ಈ ಥರ ತೆಗ್ದಿದ್ದಾರೆ, ಆ ಥರದ್ದು ಏನಿದೆ ಅಪ್ಪ ಇದ್ರೊಳಗೆ, ಕಾಪಿರೈಟ್ಸ್ ಇಶ್ಯೂ ಆ ಥರ ಆಗೋಕ್ಕೆ ನಾನು ಯಾವುದೇ ಥರದ ಮ್ಯೂಸಿಕ್ನ ಯೂಸ್ ಮಾಡಿಲ್ಲ, ಆ ಥರ ನನಗೆ ಥಿಂಕಿಂಗ್ ಬಂತು. ಆಮೇಲೆ ನಾನು ಇಮೇಲ್ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಕಳಿಸಿದ್ರು ಏನಕ್ಕೆ ನಾವು ಈ ನಿಮ್ಮ ವಿಡಿಯೋನ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿ. ಅದರಲ್ಲಿ ಚರಿ ಮತ್ತು ಅದ್ವೈತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇದ್ರು. ಅದು ಗಾಯತ್ರಿ ಅವರು ಅಲ್ಲೇ ಇದ್ದರು, ಪೂಲ್ ಒಳಗಡೆನೇ ಇದ್ದರು. ಹಾಗೆಯೇ ಅವ್ರಿಗೆ ಫ್ಲೋಟಿನೂ ಹಾಕಿದ್ರು. ಫ್ಲೋಟಿ ಹಾಕಿದರೆ ಅದು ಮುಳುಗಲ್ಲ. ಆ್ಯಂಡ್ ಇಟ್ಸ್ ಪೂಲ್ ಅಲ್ವಾ, 3 ಅಡಿ ಮತ್ತು 5 ಅಡಿ ಇರುತ್ತೆ. ಫ್ಲೋಟಿ ವಿತ್ ಗಾಯತ್ರಿ ಅವರು ಇಬ್ಬರು, ಅಂದರೆ ನಮ್ಮ ಮಕ್ಕಳನ್ನ ನಾವು ಕೇರ್ ಮಾಡೋದು ಗೊತ್ತಲ್ವ, ಗಾಯತ್ರಿ ಮತ್ತು ನಾನು ಅಲ್ಲೇ ಇದ್ದಿದ್ದು, ಆ್ಯಂಡ್ ನಮ್ಮ ಮಕ್ಕಳು ಅಷ್ಟೇ ಇದ್ದಿದ್ದು. ಸೊ ನಮಗೆ ನಮ್ಕಿಂತ ಜಾಸ್ತಿ ನಮ್ಮ ಮಕ್ಕಳ ಮೇಲೆ ಕನ್ಸರ್ನ್ ಆ್ಯಂಡ್ ಕೇರ್ ಜಾಸ್ತಿ ಇರುತ್ತೆ. ಬಟ್ ಅದು ಅದೇ ವಿಷಯಕ್ಕೆ, ಅಂದರೆ ಚೈಲ್ಡ್ ಸೇಫ್ಟಿ ಇಶ್ಯೂ ಇಂದ ವಿಡಿಯೋನ ರಿಮೂವ್ ಮಾಡಿದೆ. ನನಗನ್ಸುತ್ತೆ ಅದು ಜಸ್ಟ್ AI ಅಂತ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಇರಬಹುದು. ಬಟ್ ಇಟ್ಸ್ ಗುಡ್, ಯಾಕೆಂತಂದರೆ ಈ ವಿಡಿಯೋನ ನೋಡಿ ಬೇರೆ ಮಕ್ಕಳು ಯಾರಾದರೂ ಅದೇ ಥರ ಸ್ವಿಮ್ಮಿಂಗ್ ಪೂಲ್ಗೆ ಹಾರೋದು ಇಟ್ಸ್ ನಾಟ್ ಗುಡ್. ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿದೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಸ್ವಲ್ಪ ಬೇಜಾರಾಯಿತು, ಯಾಕೆಂತಂದರೆ ವಿಡಿಯೋನ ನಾವು ಕಷ್ಟಪಟ್ಟು ಎಡಿಟ್ ಮಾಡಿ ಎಲ್ಲ ಮಾಡಿ ಹಾಕಿರ್ತೀವಿ. ಇಟ್ಸ್ ಓಕೆ, ಸೇಫ್ಟಿ ವಿಚಾರದಿಂದ ಅದನ್ನು ತೆಗ್ದಿದ್ದಾರೆ, ರಿಮೂವ್ ಮಾಡಿದ್ದಾರೆ, ಫೈನ್. ಸೊ ಹಾಗಾಗಿ ಈ ನನ್ನ ಯೂಟ್ಯೂಬ್ ಜರ್ನಿ, ಇಷ್ಟು ವರ್ಷದ ಜರ್ನಿ ಎಲ್ಲ ಇದೇ ಮೊದಲನೇ ಸತಿ ನನಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ಆ್ಯಂಡ್ ಇದೊಂಥರ ನನಗೆ ಲೆಸನ್ ಅಂತಲೂ ಹೇಳ್ಬೋದು, ಪಾಠ. ಸೊ ಎಲ್ಲ ಜರ್ನಿಯಲ್ಲೂ ಏರಿಳಿತಗಳಿರುತ್ತೆ ಆ್ಯಂಡ್ ಕಲಿಯೋದು ಇರುತ್ತೆ. ಸೊ ಹಾಗಾಗಿ ಎಸ್, ಇನ್ಮೇಲೆ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿ ಇರ್ತೀನಿ. ನಂಗೆ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ. ಬಿಕಾಸ್ ಯಾಕೆಂತಂದರೆ ಗಾಯತ್ರಿ ಅವರು ಅಲ್ಲೇ ಇದ್ದರು, ಹಾಗೆ ಫ್ಲೋಟಿ ಇತ್ತು, ಹಾಗೆ ಟ್ಯೂಬ್ಸ್ ಎಲ್ಲ ಇತ್ತು. ಬಟ್ ಸ್ಟಿಲ್ ರಿಮೂವ್ ಆಗಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಅದ್ರ ತುಂಬ ಜನ ನೋಡಿಲ್ಲ, ಸ್ವಲ್ಪ ಜನ ನೋಡಿದ್ದೀರಿ, ಒಂದು 7,300 ಜನ ನೋಡಿರಬಹುದು ಆ ವಿಡಿಯೋನ. ಸೊ ಹಾಗಾಗಿ ಅದ್ರ ಜೊತೆ ಇನ್ನೊಂದಿಷ್ಟು ಆ ಪಾರ್ಟ್ನ ತೆಗೆದ್ಬಿಟ್ಟು ಬೇರೆ ಒಂದಿಷ್ಟು ಪಾರ್ಟ್ಗಳನ್ನು ಹಾಕಿ, ಕ್ಲಿಪ್ಸ್ಗಳನ್ನು ಹಾಕಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಕಮೆಂಟ್ಸ್ ಕೂಡ ಆಫ್ ಆಗ್ತಾ ಇದೆ. ಐ ಡೋಂಟ್ ನೋ ಯಾಕೆ ಕಮೆಂಟ್ ಸೆಕ್ಷನ್, ನಾನಂತೂ ಆಫ್ ಮಾಡ್ತಾ ಇಲ್ಲ. ಕೆಲವು ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಆಫ್ ಆಗಿದೆ ಅಂತ.
ಐ ರಿಯಲಿ ಡೋಂಟ್ ನೋ ಯಾಕೆ ಅದು ಆಫ್ ಆಗ್ತಾ ಇದೆ ಅಂತ. ಮೋಸ್ಟ್ಲಿ ಮಕ್ಕಳು ಇರೋ ಕಾರಣ, ಮಕ್ಕಳು ನೋಡೋ ಕಾರಣ ಮೋಸ್ಟ್ಲಿ ಕಮೆಂಟ್ ಸೆಕ್ಷನ್ ಕೆಲವೊಬ್ರು ಬೇರೆ ಬೇರೆ ರೀತಿಯಲ್ಲೇ ಕಮೆಂಟ್ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ ರಿಮೂವ್ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಏನು ಅಂತ. ಮೋಸ್ಟ್ಲಿ ಹೊಸ ರೂಲ್ಸ್ ಮಾಡಿರಬಹುದು ಯೂಟ್ಯೂಬು, ನನಗೆ ಅಷ್ಟಾಗಿ ನಾನು ಗೊತ್ತಿಲ್ಲ. ಸೊ ನೋಡಬೇಕು ಏನೇನಿದೆ ಅಂತ ಇನ್ನೊಂದು ಸತಿ ಚೆಕ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕೆಲವೊಂದು ಸತಿ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ, ಕೆಲವೊಂದು ಸತಿ ಆಫ್ ಇರುತ್ತೆ. ಅದು ಇತ್ತೀಚೆಗೆ ಆಗ್ತಾ ಇರೋವಂಥ ಚೇಂಜಸ್. ಮುಂಚೆಲ್ಲ ಈ ಥರ ಯಾವತ್ತೂ ನನಗಾಗಿಲ್ಲ. ಲೆಟ್ಸ್ ಸಿ. ಇವತ್ತಿನ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಅಡುಗೆ ಮಾಡಿ ಮಾಡಿ ನಮ್ಮಿಬ್ಬರಿಗೂ ಬೋರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಏನಾದರೂ ತಿನ್ನೋಣ ಹೊರಗಡೆ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀವಿ. ಸೊ ಇದು ಬಂದು ತುಂಬಾ ಚೆನ್ನಾಗಿರುವಂತಹ ರೆಸ್ಟೋರೆಂಟು. ಇದ್ರ ಹೆಸರು ಬಂದುಬಿಟ್ಟು ಪಾಂಡಿಚೇರಿ ಅಂತ ಅನಿಸುತ್ತೆ. ಎಸ್, ಪಾಂಡಿಚೇರಿ ಇಂಡಿಯನ್ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ಉಪ್ಪಿನಕಾಯಿ, ತುಪ್ಪ, ಆಮೇಲೆ ಅದೆಲ್ಲ ಚಟ್ನಿಗಳು ಆ ಥರದ್ದೆಲ್ಲ ಇಲ್ಲಿ ಮಾರ್ತಾರೆ. ಸೊ ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ನಮಗೆ ಟೇಬಲ್ ಅರೇಂಜ್ ಮಾಡೋ ತನಕ. ಆ್ಯಂಡ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಈ ರೆಸ್ಟೋರೆಂಟ್ದು ಆ್ಯಂಬಿಯನ್ಸು. ಏನಂತಂದರೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ. ಟ್ರೆಡಿಷ್ನಲ್ ಕಮ್ ವೆಸ್ಟರ್ನ್ ಎರಡೂ ಥರನೂ ಇದೆ. ಸೀರೆಗಳನ್ನೆಲ್ಲ ಬಿಟ್ಬಿಟ್ಟು ಬ್ಯಾಕ್ ಡ್ರಾಪ್ಗೆ ಅದೆಲ್ಲ ಚೆನ್ನಾಗಿ ಮಾಡಿದರು. ಹಾಗೆ ಡಿಫ್ರೆಂಟ್ ಪ್ರಿಂಟ್ಸ್ಗಳಿರುವಂಥದ್ದು, ಭಾರತದ ಯಾವ ಸ್ಟೇಟಲ್ಲಿ ಯಾವ್ಯಾವ ಥರ ಬಟ್ಟೆ ಸಿಗುತ್ತೆ ಅದನ್ನೆಲ್ಲ ಆ ಥರ ಮಾಡಿದ್ರು. ಒಂಥರ ಯೂನಿಕ್ ವೇಯಲ್ಲಿ ಡೆಕೋರೇಟ್ ಮಾಡಿದರು ಅಂತ ಹೇಳ್ಬೋದು. ಆ್ಯಂಡ್ ನಾವೊಂದು ಸಮೋಸ ಆಗಿರ್ಬೋದು, ಮತ್ತು ಮೋಮೋಸ್, ಮಶ್ರೂಮ್ ಮೋಮೋಸು, ಸಮೋಸ, ಮತ್ತು ರೋಟಿ, ಪಲ್ಯ, ರೈಸು, ಈ ಥರ ಸುಮಾರು ಐಟಮ್ಸ್ಗಳನ್ನು ತೊಗೊಂಡಿದ್ವಿ. ಸೊ ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಮ್ಯಾಂಗೋ ಪಾನಿಪುರಿ ಸಿಗುತ್ತೆ ಅಂತ ಹೇಳಿದರು. ಸೊ ಮ್ಯಾಂಗೋ ಪಾನಿಪುರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ನನಗೆ ಮ್ಯಾಂಗೋ ಕಾಯ್ದು ಇದ್ದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಹುಳಿ ಇರುತ್ತಲ್ಲ, ಒಂಥರ ಚಟ್ಪಟ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಹಣ್ಣಿಂದು ಮಾಡ್ತಾಯಿದ್ರು ನನಗೆ. ಸೊ ಹಾಗಾಗಿ ಸ್ವೀಟ್ ಅಷ್ಟೊಂದು ಬೇಡ ಅಂತ ಹೇಳಿ ಬಿಟ್ವಿ. ಊಟ ಎಲ್ಲ ಮಾಡಿಕೊಂಡು ರಾತ್ರಿ ಸುಮಾರು ಎಷ್ಟಾಯಿತು, ಒಂದು 10-10:30 ಮೇಲೆ ಆಯಿತು ಅಂತ ಅನಿಸುತ್ತೆ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಸುತ್ತ ಏನು ಗಿಡಗಳಿದಾವಲ್ಲ, ಎಲ್ಲ ನಿಂಬೆ ಗಿಡ, ಮತ್ತು ಕರಿಬೇವಿನ ಗಿಡ, ಮತ್ತು ಮಲ್ಲಿಗೆ ಹೂವಿನ ಗಿಡ, ದಾಸವಾಳದ ಗಿಡ, ಇಂಡಿಯಾದಲ್ಲಿ ಏನೇನು ಸಿಗುತ್ತಲ್ಲ ಆ ಥರದ್ದನ್ನೆಲ್ಲ ಹಾಕಿದ್ದಾರೆ. ಮತ್ತು ಹರ್ಬ್ಸ್ಗಳು, ಮಿಂಟ್ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಅದೆಲ್ಲ ಹಾಕಿದ್ದಾರೆ. ಅದೊಂಥರ ನನಗೆ ಯೂನಿಕ್ಕಾಗಿ ಚೆನ್ನಾಗಂತ ಅನ್ನಿಸ್ತು. ಸೊ ಇಷ್ಟ ಆಯಿತು ನನಗೆ ಆ್ಯಂಬಿಯನ್ಸು. ಮತ್ತು ಊಟ ರುಚಿ ಓಕೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ಟೇಸ್ಟ್ಗಳನ್ನು US ಥರ ಒಂದು ಸ್ವಲ್ಪ ಮಾರ್ಪಾಡಿಸಿರ್ತಾರೆ. ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಫುಲ್ ಕಮ್ಮಿ ಮಾಡಿಬಿಟ್ಟಿರ್ತಾರೆ. ಊಟ ಓಕೆ ಇತ್ತು. ಆ್ಯಂಡ್ ಮನೆಗೆ ಬಂದು ಮಲಗೋಕ್ಕಿಂತ ಮುಂಚೆ ಇಲ್ಲಿ ಏನೇನೋ ಚರಿದು ಅವ್ರ ಪಪ್ಪಂದು ಆಟಗಳು ನಡೀತಾ ಇದ್ದಾವೆ. ಆ್ಯಂಡ್ ಅಲ್ಲಿ ಎದುರುಗಡೆ ನಾವು ಹೋಟೆಲ್ಗೆ ಹೋಗಿದ್ವಲ್ಲ, ಅದು ಎದುರುಗಡೆ ಇನ್ನೊಂದು ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ನನಗೆ ಈ ಬಟರ್ಫ್ಲೈಸ್ ಆಗಿರ್ಬೋದು, ಈ ಫ್ಲವರ್ ವಾಲ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು. ಸಖತ್ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಅಲ್ಲಿ ಒಂದಿಷ್ಟು ಒಂದು ಫೋಟೋಸ್ ತಗೊಂಡೆ. ಈ ಥರ ಇದೆ, ನೋಡ್ತಾ ಇರ್ಬೋದು. ಹೊರಗಡೆ ಎಲ್ಲ ಈ ಥರ ಕಾಣಿಸುತ್ತೆ. ಸೊ ಜಾಸ್ತಿ ಜನನೂ ಇರಲಿಲ್ಲ ಅವತ್ತು. ಆರಾಮಾಗಿ ಕುತ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಸುಮಾರು ದಿನ ನಂತರ ಒಂದು ಒಳ್ಳೆ ಬ್ರೇಕ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಚಾಟ್ಸ್ ತಿನ್ನಬೇಕು ಅಂತ ನನಗೆ ಆಸೆ ಆಗಿತ್ತು, ಪಾನಿಪುರಿ, ಸೇವ್ಪುರಿ ಈ ಥರದ್ದು. ಬಟ್ ನನ್ನ ಹಸ್ಬೆಂಡು ಈ ಟೈಮಲ್ಲಿ ಏನು ಚಾಟ್ಸ್ ತಿಂತೀಯ, ಊಟನೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋದರು. ಸೊ ಈ ಥರ ಆಯಿತು. ಅವತ್ತಿನ ದಿನ ಹೀಗೆ ಕಳೀತು. ಮಕ್ಕಳು ಜೊತೆಗಿದ್ರೆ ಏನಾಗುತ್ತೆ ಅಂತಂದರೆ ಮಲ್ಗೋದೇ ಇಲ್ಲ ಬೇಗ. ಅವರು ನೋಡಿ ಇವ್ರು ಡಿಸ್ಟ್ರಾಕ್ಟ್ ಆಗೋದು, ಇವ್ರು ನೋಡಿ ಅವ್ರು ಡಿಸ್ಟ್ರಾಕ್ಟ್ ಆಗೋದು. ಸೊ ಹಾಗಾಗಿ ಚರಿಗೆ ಒಂದು ಅಭ್ಯಾಸ ಏನಂತಂದರೆ ದಿನ ರಾತ್ರಿ ಏನಾದರೂ ಒಂದು ಸ್ಟೋರಿ ಬುಕ್ ಓದಿದ್ರೇ ಅವಳು ಮಲ್ಕೊಳ್ಳೋದು. ಸೊ ಹಾಗಾಗಿ ಒಂದು ಸ್ಟೋರಿ ಬುಕ್ನ ಓದ್ತಾ ಇದ್ದೀನಿ. ಅವಳು ಇಷ್ಟವಾದಂತಹ ಬುಕ್ ಇದು, ಯೂನಿಕಾರ್ನ್ದು. Exciting pop-ups promote memory, imagination. Pika.
ಕಿತ್ತಾಪತಿಗಳ. ಸರಿ ಬಿಡು ಸಾಕು ಬಿಡು. ನೀನು ಓದಿದ್ದೆಲ್ಲ ಖುಷಿ, ಓದಿದ್ದೆಲ್ಲ ಕಂದ ಸಾಕು. ನೋಡ Daydream is happily flying. She watches the clouds pass it by. Whose glittery wings does the spot? As she races through the sky, let's look behind the cloud. Peekaboo! It's a cupcake, the pink unicorn. Okay, look. Here, hands up. Here. Here. Jo. Look. Look, Akka nose, Akka eyes, Akka this one, Akka cheek, Akka teeth. Interesting. Small. You want to sleep, Akka stomach? That looks so cute. You Matokka. Baby sleeping. Baby is sleeping. Baby is sleeping on baby. Be gentle. Be soft. Baby. Sleep. Okay, Akka will sleep on Agaddu. Akka come sleep on Agaddu. No, Papa. Stomach. I love you, mommy. I love you, mommy. Sweet mommy. You make me happy. When I am sad, I'm sad. I always have you. Inside my heart. Inside my heart. Okay, you teach him, okay? Can you and me. Okay. That's the song about ಹಂಗೂ ಹಿಂಗೂ ಮಾಡಿ ಮಲಗಿಸಿದ್ವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಗೊತ್ತಾಗ್ದಲೇ ಇವರಿಬ್ಬರು ಬಂದ್ಬಿಟ್ಟು ನಮಗೆ ಸರ್ಪ್ರೈಸ್ ಕೊಡೋಕ್ಕೆ ತಿಂಡಿನ ಮಾಡ್ತಾ ಇದ್ದಾರೆ. ಅವಲಕ್ಕಿ ಏನೋ ನಮಗೆ ಭಾಳ ಕೆಲಸ ಆಗಿದೆ ಅಂತ ಹೇಳಿ ಅವರೇ ಬಂದು ಸ್ವಇಚ್ಛೆಯಿಂದ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ವಾವ್, ಫುಲ್ ಸರ್ಪ್ರೈಸು. ನನಗೆ ಗೊತ್ತಾಯಿತು, ನಾನು ಬಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಆವತ್ತಿನ ದಿನ ಸ್ವಲ್ಪ ಶಾಪಿಂಗ್ ಅದು ಅಂತ ಹೋಗಿ ಬಂದ್ವಿ. ರಾತ್ರಿ ಬರೋ ಅಷ್ಟರಲ್ಲಿ ವೀಣಾ ಅವರು ವೆಜ್ ಬಿರಿಯಾನಿ ಮಾಡಿ ಕಳಿಸಿದ್ರು. ಸೊ ರಾತ್ರಿ ಏನೂ ಅಡುಗೆ ಮಾಡಲಿಲ್ಲ ನಾವು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.